ಒಂದ್ ಕಡೆ ನಗರಗಳಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಹಾಗಂತ ಬೀದಿ ನಾಯಿಗಳನ್ನ ತೆರವುಗೊಳಿಸೋದಕ್ಕಾಗತ್ತಾ? ಇದಕ್ಕೆ ಸಾಕಷ್ಟು ನಾಯಿ ಪ್ರಿಯರ ವಿರೋಧ ಕೂಡ ಇತ್ತು. ಇದೀಗ ನಾಯಿ ಪ್ರಿಯರನ್ನ ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ದೆಹಲಿ ಎನ್ಸಿಆರ್ ಪ್ರದೇಶದ ಎಲ್ಲ ನಾಗರಿಕ ಸಂಸ್ಥೆಗಳು 8 ವಾರದೊಳಗೆ ಪ್ರತಿಯೊಂದು ಬೀದಿ ನಾಯಿಯನ್ನ ಒಟ್ಟುಗೂಡಿಸಿ ಗೊತ್ತುಪಡಿಸಿದ ನಾಯಿಗಳ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಬೇಕು ಅಂತ ನಿರ್ದೇಶಿಸಿದೆ. ಯಾವುದಾದ್ರೂ ವ್ಯಕ್ತಿ ಅಥವಾ ಸಂಸ್ಥೆ ಬೀದಿ ನಾಯಿಗಳನ್ನು ತೆಗೆದುಹಾಕಲು ಅಡ್ಡಪಡಿಸಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಕೂಡ ಕೋರ್ಟ್ ಹೇಳಿದೆ. ಇದರಿಂದ ನಾಯಿಗಳಿಗೆ ಸ್ವತಂತ್ರವಾಗಿ ಓಡಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆಶ್ರಯ ತಾಣದಲ್ಲಿ ಹಾಕಿದ್ದನ್ನ ತಿನ್ಕೊಂಡು ಒಂದೇ ಕಡೆ ಇರೋದು ಒಂದ್ ರೀತಿ ಜೈಲಿನಲ್ಲಿ ಕಟ್ಟಿ ಹಾಕಿದ ಹಾಗೆ ಆಗುತ್ತೆ ಅನ್ನೋದು ನಾಯಿ ಪ್ರಿಯರ ವಾದ ಆಗಿತ್ತು. ಆದರೆ ದೆಹಲಿಯಲ್ಲಿ ನಾಯಿ ಕಡಿತದಿಂದ ರೇಬಿಸ್ಗೆ ಬಲಿಯಾದ 6 ವರ್ಷದ ಬಾಲಕಿ ಸಾವನ್ನಪ್ಪಿದ್ದ ದುರಂತ ಘಟನೆಯ ಬಳಿಕ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣದ ವಿಚಾರಣೆ ನಡೆಸಿ ಈ ನಿರ್ಧಾರ ತೆಗೆದುಕೊಂಡಿದೆ. ಒಮ್ಮೆ ಹಿಡಿದ ಒಂದೇ ಒಂದು ನಾಯಿಯನ್ನ ಕೂಡ ರಸ್ತೆಗೆ ಬಿಡಬಾರದು ಅಂತ ಹೇಳಿದೆ. ದೆಹಲಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು ಅವುಗಳ ಕಾಟಕ್ಕೆ ಮಕ್ಕಳು ಬೆಲೆ ತೆರೆದಿದ್ದಾರೆ ಅಂತ ಹೇಳಿದ್ದು ಯಾವುದೇ ನಾಯಿ ತಪ್ಪಿಸಿಕೊಳ್ಳದ ಹಾಗೆ ಎಲ್ಲಾ ಆಶ್ರಯಗಳನ್ನ ಸಿಸಿಟಿವಿ ಕ್ಯಾಮೆರಾ ಮೂಲಕ ಮೇಲ್ವಿಚಾರಣೆ ಮಾಡಲಾಗುತ್ತೆ ಅಂತ ಹೇಳಿದೆ.